ಹಾಯ್, KCET ಅಪ್ಲಿಕೇಶನ್ 2024 ಯಾವಾಗ ಸ್ಟಾರ್ಟ್ ಆಗುತ್ತೆ? ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಇದೆ. ಅದನ್ನ ಈಗ ಹೇಳಿ ಅದರ ನಂತರ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತಿಳಿದುಕೊಳ್ಳೋಣ. ವಿಷಯನ ತಿಳಿದ್ರೆ ಈ ವರ್ಷದಿಂದ ಯಾವ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ಬರೆತಿರ್ತಾರೆ ಅಂದ್ರೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೋಸ್ಕರ ಅವರು ಕೂಡ KCET ಅಪ್ಲಿಕೇಶನ್ ಅನ್ನ ಹಾಕಬೇಕು. ಅದರ ನಂತರ ಆರ್ಕಿಟೆಕ್ಚರ್ ಕೋರ್ಸ್ಗೋಸ್ಕರ ಯಾವ ವಿದ್ಯಾರ್ಥಿಗಳು ನಾಟಾ ಎಕ್ಸಾಮ್ ಅನ್ನ ಬರೆತಾ ಇರ್ತಾರೆ ಅವರು ಕೂಡ KCET ಅಪ್ಲಿಕೇಶನ್ ಅನ್ನ ಹಾಕಬೇಕು. ಅದು ಕೂಡ ಈಗಲೇ ಅಪ್ಲಿಕೇಶನ್ ಹಾಕಬೇಕು. ನಂತರ ಈ ವಿಷಯವನ್ನ ನಿಮ್ಮ ಯಾವ್ದಾದ್ರು ಫ್ರೆಂಡ್ಸ್ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಹಾಗೆ ನಾಟಾ ಎಕ್ಸಾಮ್ ಬರೀತಾ ಇದ್ರೆ ಅವರಿಗೆ ತಿಳಿಸಿ. ನಂತರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಹೇಳಿ, ಯಾಕಂದ್ರೆ ಎಲ್ಲ ಅಪ್ಡೇಟ್ಸ್ ಅನ್ನ ಹೇಳ್ತಾ ಇರ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಎಲ್ಲ ಹಾಕೋದು ಅದನ್ನು ತಿಳ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದ್ರೆ KCET ಎಕ್ಸಾಮ್ ಅನ್ನು ನಡೆಸುವಂತಹ ಪ್ರಾಧಿಕಾರದವರು ಅವರ ಅಫಿಷಿಯಲ್ ವೆಬ್ಸೈಟ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ, kea.kar.nic.in. ಅದ್ರ ಜೊತೆಗೇನೆ cetonline.karnataka.gov.in. ಈ ಎರಡು ವೆಬ್ಸೈಟ್ಗಳಲ್ಲಿ ಯಾವುದೊಂದು ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರಿನಾ? ಹಾಗಾದ್ರೆ KCET ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಈ ಹಿಂದೆ ಜನವರಿ 10ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರು. ಬಟ್ ಈ ವರ್ಷದಿಂದ ಅದು ಹೇಳಿದ್ನಲ್ವಾ, ನೀಟ್ ಹಾಗೆ ನಾಟಾ ಎಕ್ಸಾಮ್ ಬರೆಯೋರು ಕೂಡ ಈಗಲೇ ಅಪ್ಲಿಕೇಶನ್ ಹಾಕಬೇಕು. ಈ ರೀತಿ ಕೆಲವು ಚೇಂಜಸ್ ಅನ್ನ ಮಾಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ಬೋದು, ತುಂಬಾ ಏನಲ್ಲ, ಸ್ವಲ್ಪ. ಅದಕ್ಕೋಸ್ಕರ ಜನವರಿ 10ರಿಂದ ಜನವರಿ 15ರ ಒಳಗಡೆ KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ಮುಂದಿನ ದಿನಗಳಲ್ಲಿ KCET ಅಪ್ಲಿಕೇಶನ್ ಫೀಸ್ ಹಾಗೆ ಯಾವ ರೀತಿ ಕೌನ್ಸಿಲಿಂಗ್ ಇರುತ್ತೆ ಅಥವಾ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಈ ಡೀಟೇಲ್ಸ್ ಅನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆಯವರು ನೀಡ್ತಾರೆ. ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀವಿ. ನಮ್ಮ ವಾಟ್ಸಪ್ ಚಾನಲ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.